friends, welcome back to BC Expert YouTube channel. So today we are going to discuss about R programming most important question. So R programming ದಲ್ಲಿ ಯಾವ questions ಅನ್ನ ಕೇಳಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೀವು ಎಲ್ಲರೂ ಆರ್ ಪ್ರೋಗ್ರಾಮಿಂಗ್ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಹಾಕ್ರಿ ಅಂತ ತುಂಬಾನೇ ಕಮೆಂಟ್ ಅನ್ನ ಮಾಡಿದ್ರಿ. ಬಟ್ ನನಗೆ ಟೈಮ್ ಸಿಕ್ಕಿದ್ದಿಲ್ಲ, ಹಾಗಾಗಿ ಸಾರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಈ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾನು 2 ಇಯರ್ ಕ್ವಶನ್ ಪೇಪರ್ ನ ರೆಫರ್ ಮಾಡಿ ಏನ್ ಮಾಡೀನಿ, ಪಾಯಿಂಟ್ಸ್ ಅನ್ನ 2 ಇಯರ್ ಕ್ವಶನ್ ಪೇಪರ್ ನ ನೋಡಿ ಲಿಸ್ಟ್ ಮಾಡಿ. ಸೊ ಅದರಲ್ಲಿ ಫಸ್ಟ್ ಯಾವ ರೀತಿ ಪ್ಯಾಟರ್ನ್ ಇದೆ ಅಂದ್ರೆ ಸೇಮ್ 2 ಮಾರ್ಕ್ಸ್ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಗೆ ಕೇಳ್ತಾರ. ಸೊ ಒಮ್ಮೆ ಏನಾಗುತ್ತೆ, 5 ಮಾರ್ಕ್ಸ್ ದಲ್ಲಿ ಏನ್ ಕೇಳಿರ್ತಾರ ಅದನ್ನ 10 ಮಾರ್ಕ್ಸ್ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನ್ ಹೇಳ್ಬೇಕು ಅಂತಂದ್ರೆ 10 ಮಾರ್ಕ್ಸ್ ದಲ್ಲಿ ನಿಮ್ ಲ್ಯಾಬ್ ಪ್ರೋಗ್ರಾಮ್ಸ್ ಅನ್ನು ಕೂಡ ಕೇಳುವಂತ ಚಾನ್ಸಸ್ ತುಂಬಾನೇ ಇದೆ. 95% ಏನ್ ಮಾಡ್ತಾರ, ನಿಮ್ ಲ್ಯಾಬ್ ಪ್ರೋಗ್ರಾಮ್ ದಲ್ಲಿ ನೀವು ಯಾವ್ಯಾವ ಪ್ರೋಗ್ರಾಮ್ಸ್ ಅನ್ನ ಮಾಡಿರ್ತೀರಿ ಅದೇ ಪ್ರೋಗ್ರಾಮ್ ಅನ್ನ ಏನ್ ಮಾಡ್ತಾರ ಅವರು 10 ಮಾರ್ಕ್ಸ್ ಕೇಳ್ಬಿಡ್ತಾರೆ, ರೈಟ್ ಅ ಪ್ರೋಗ್ರಾಮ್ ಅಂತ ಹೇಳಿ. ಸೊ ಹಾಗಾಗಿ ನೀವು ಲ್ಯಾಬ್ ಪ್ರೋಗ್ರಾಮ್ ಏನೇನ್ ಪ್ರಾಕ್ಟೀಸ್ ಮಾಡಿರಿ ಅದನ್ನು ಕೂಡ ಏನ್ ಮಾಡ್ರಿ, ಒಂದ್ಸಾರಿ ರಿವಿಷನ್ ಮಾಡ್ಬೇಕು. ಸೊ 2 ಮಾರ್ಕ್ಸ್ ದಲ್ಲಿ ಯಾವ್ಯಾವ ಕೇಳ್ತಾರ ಹಂಗಂತಂದ್ರೆ ಡಿಫೈನ್ ಅ ಲಿಸ್ಟ್ ಅಂತ ಕೇಳ್ತಾರೆ, ಅಥವಾ ಸೊ ಆರ್ ಪ್ರೋಗ್ರಾಮಿಂಗ್ ಇದೆ ಅಂತಲ್ಲ, ವಾಟ್ ಈಸ್ ಆರ್ ಪ್ರೋಗ್ರಾಮಿಂಗ್ ಅಂತ ಕೇಳ್ಬೋದು, ಅಥವಾ ಡಿಫೈನ್ ಆರ್ ಪ್ರೋಗ್ರಾಮಿಂಗ್ ಅಂತ ಕೇಳ್ಬೋದು. ಸೊ ಆ ರೀತಿ ಏನಾದ್ರೂ ಕೇಳಿದ್ರೆ ನೀವು ಕ್ಲಿಯರ್ ಆಗಿ ಏನ್ ಮಾಡ್ಬೇಕು, ಆರ್ ಪ್ರೋಗ್ರಾಮ್ ಡೆಫಿನೇಷನ್ ನ ಬರಿಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಡಿಫೈನ್ ಅ ಲಿಸ್ಟ್ ಅಂತ ಕೇಳ್ತಾರೆ, ಅಥವಾ ಡಿಫೈನ್ BST ಬೈನರಿ ಸರ್ಚ್ ಟ್ರೀ ಅಂತ ಕೇಳ್ತಾರೆ, ಅಥವಾ ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ BST ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ರೈಟ್ ಅ ಕಮಾಂಡ್ ಟು ಕ್ರಿಯೇಟ್ ಅ ಲಿಸ್ಟ್. ನಾವೇನ್ ಮಾಡ್ಬೇಕು, ಒಂದು ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಯಾವ ಕಮಾಂಡ್ ಅನ್ನ ಬರಿತೀರಿ, ಸೊ ಅದನ್ನ ಬರಿಬೇಕು. ಲಿಸ್ಟ್ ಕಂಡೀಷನಲ್ ಸ್ಟೇಟ್ಮೆಂಟ್ ಇನ್ ಆರ್. ಸೊ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಯಾವ್ಯಾವ ಅದಾವು ಅನ್ನೋದನ್ನ ಏನ್ ಮಾಡ್ಬೇಕು, ನೀವು ಲಿಸ್ಟ್ ಅನ್ನ ಮಾಡ್ಬೇಕು. ಲಿಸ್ಟ್ ಡಿಫ್ರೆಂಟ್ ಪ್ರೊಬಾಬಿಲಿಟಿ ಮಾಸ್ ಫಂಕ್ಷನ್ಸ್. ಸೊ ಯಾವ್ಯಾವ ಪ್ರೊಬಾಬಿಲಿಟಿ ಮಾಸ್ ಫಂಕ್ಷನ್ಸ್ ಅದಾವ ನೋಡಿ, ಅವನ್ನ 1 by 1 ಲಿಸ್ಟ್ ಮಾಡ್ಬೇಕು. ರೈಟ್ ಆರ್ ಫಂಕ್ಷನ್ ರಿಲೇಟೆಡ್ ಟು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ಸೊ ಇದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಕಾನ್ಸೆಪ್ಟ್ ಏನೈತಿ ತುಂಬಾನೇ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಒನ್ ಡಿಫೈನ್ ಟೆಸ್ಟಿಂಗ್ ಮೀನ್. ರೈಟ್ ದ ಇಕ್ವೇಶನ್ ಫಾರ್ ಸಿಂಪಲ್ ಲೀನಿಯರ್ ರಿಗ್ರೆಷನ್. ಸೊ ಇದು ಸಿಂಪಲ್ ಲೀನಿಯರ್ ರಿಗ್ರೆಷನ್ ಅನ್ನೋದು ಕಾನ್ಸೆಪ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. 2 ಮಾರ್ಕ್ಸ್ ದಲ್ಲಿ ಕೇಳ್ತಾರ, 5 ಮಾರ್ಕ್ಸ್ ದಲ್ಲಿ ಕೇಳ್ತಾರ, ಅದೇ ರೀತಿ 10 ಮಾರ್ಕ್ಸ್ ದಲ್ಲಿ ಕೂಡ ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಒನ್ ಡಿಫೈನ್ ಡೇಟಾ ವಿಜುವಲೈಸೇಷನ್. ಸೊ ಡೇಟಾ ವಿಜುವಲೈಸೇಷನ್ ಕಾನ್ಸೆಪ್ಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಈ ಡೇಟಾ ವಿಜುವಲೈಸೇಷನ್, ಸಿಂಪಲ್ ಲೀನಿಯರ್ ರಿಗ್ರೆಷನ್, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಈ ಕಾನ್ಸೆಪ್ಟ್ ಮೇಲೆ ಏನ್ ಮಾಡ್ಬೇಕು, ನೀವು ಒಂದೊಂದು ಪ್ಯಾರಾಗ್ರಾಫ್ ಅನ್ನ ನೋಡ್ಕೊಂಡಿರ್ಬೇಕು. ಏನೇ ಕೇಳಿದ್ರು ಅದನ್ನ ಬರೆದ್ರೆ ಏನಾಗಬೇಕು, ಆ ಆನ್ಸರ್ ಮ್ಯಾಚ್ ಆಗ್ತಿರ್ಬೇಕು, ಆ ರೀತಿ ಓದ್ಕೊಳ್ಳಿ. ಸೊ ಇದೊಂದು ಸ್ಮಾಲ್ ಟ್ರಿಕ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ವಾಟ್ ಈಸ್ ಡೇಟಾ ಫ್ರೇಮ್ ಅಂತ ಕೇಳ್ಬೋದು. ಡಿಫೈನ್ ಆರ್ ಪ್ರೋಗ್ರಾಮಿಂಗ್. ಸೊ ನಾವು ಫಸ್ಟ್ ಕ್ವಶನ್ ಹೇಳಿದ್ದಾರೆ ಡಿಫೈನ್ ಆರ್ ಪ್ರೋಗ್ರಾಮಿಂಗ್, ಸೊ ಅದನ್ನು ಕೂಡ ಕೇಳಿದ್ದಾರೆ. ವಾಟ್ ಈಸ್ ಫ್ಯಾಕ್ಟರ್. ಸೊ ಫ್ಯಾಕ್ಟರ್ ಅಂದ್ರೆ ನೆಕ್ಸ್ಟ್ ವಾಟ್ ಈಸ್ ವೆಕ್ಟರ್. ವೆಕ್ಟರ್ ಬಗ್ಗೆ ಕೇಳ್ತಾರೆ. ವಾಟ್ ಈಸ್ ಲೀನಿಯರ್ ರಿಗ್ರೆಷನ್. ಸೊ ಲೀನಿಯರ್ ರಿಗ್ರೆಷನ್ ಕಾನ್ಸೆಪ್ಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಡಿಫೈನ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ಸೊ ಹಿಯರ್ ಯು ಕ್ಯಾನ್ ಸಿ ದಟ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇಲ್ಲಿ ಏನ್ ಕೇಳಿದ್ರು ಅವರು, ರೈಟ್ ಆರ್ ಫಂಕ್ಷನ್ ರಿಲೇಟೆಡ್ ಟು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಕೇಳಿದ್ರು. ನೆಕ್ಸ್ಟ್ ಏನ್ ಮಾಡ್ಯಾರ, ವಾಟ್ ಈಸ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಕೇಳಿದ್ರು. ನೆಕ್ಸ್ಟ್ ವಾಟ್ ಈಸ್ ಹೈಪೋಥಿಸಿಸ್. ಡಿಫರೆನ್ಸ್ ಬಿಟ್ವೀನ್ ಸಿಂಪಲ್ ಅಂಡ್ ಮಲ್ಟಿ ಲೀನಿಯರ್ ರಿಗ್ರೆಷನ್, ಇದು ಕಾನ್ಸೆಪ್ಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಈ ರೀತಿ ಅವರು ಡಿಫರೆನ್ಸ್ ಕೂಡ ಕೇಳ್ಬೋದು 5 ಮಾರ್ಕ್ಸ್ ದಲ್ಲಿ, ಅಥವಾ ಏನ್ ಮಾಡ್ಬೋದು ಅವರು ಎಕ್ಸ್ಪ್ಲೇನ್ ಸಿಂಪಲ್ ಲೀನಿಯರ್ ರಿಗ್ರೆಷನ್, ಎಕ್ಸ್ಪ್ಲೇನ್ ಮಲ್ಟಿ ಲೀನಿಯರ್ ರಿಗ್ರೆಷನ್ ಅಂತ ಕೂಡ ಕೇಳುವಂತ ಚಾನ್ಸಸ್ ಇದೆ 10 ಮಾರ್ಕ್ಸ್. ಅಥವಾ ಅವ್ರು ಏನ್ ಕೇಳ್ಬೋದು, ಯಾವ್ದಾದ್ರು ಒಂದು ಸಿಂಪಲ್ ಅಥವಾ ಮಲ್ಟಿ ಲೀನಿಯರ್ 5 ಮಾರ್ಕ್ಸ್ ಕೂಡ ಕೇಳ್ಬೋದು. ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್ ಸಿಂಪಲ್ ಲೀನಿಯರ್ ರಿಗ್ರೆಷನ್ ಆರ್ ಎಕ್ಸ್ಪ್ಲೇನ್ ಮಲ್ಟಿ ಲೀನಿಯರ್ ರಿಗ್ರೆಷನ್ ಅಂತ ಕೇಳ್ಬೋದು, ಅಥವಾ ಡಿಫರೆನ್ಸ್ ಕೂಡ ಕೇಳ್ಬೋದು, ಅಥವಾ ವಾಟ್ ಈಸ್ ಡೆಫಿನೇಷನ್ ನ ಕೂಡ ಕೇಳ್ಬೋದು. ಡಿಫೈನ್ ಟೆಸ್ಟಿಂಗ್ ಪ್ರಾಪರ್ಟೀಸ್, ಡಿಫೈನ್ ಅರೇ, ವಾಟ್ ಈಸ್ ಕ್ವಿಕ್ ಸಾರ್ಟ್. ಸೊ ಇಷ್ಟು ಏನ್ ಮಾಡ್ಬೋದು 2 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್ಸ್. ಸೊ 2 ಮಾರ್ಕ್ಸ್ ಗೆ ಇವೇ ಕೇಳ್ತಾರೆ ಅಂತ ಆಲ್ಮೋಸ್ಟ್ ಅಲ್ಲಿ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಬರಲ್ಲ. ಸೊ ಯಾವ್ದಾದ್ರು ಕೇಳ್ಬೋದು, ಬಟ್ 2 ಇಯರ್ ಕ್ವಶನ್ ಪೇಪರ್ ಮತ್ತೆ ನಿಮ್ ಸಿಲೆಬಸ್ ಕಾಪಿನ ನೋಡಿದ್ರೆ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಏನ್ ನೋಡೋಣ, 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡೋಣ. 5 ಮಾರ್ಕ್ಸ್ ಅಲ್ಲಿ ಏನೇನ್ ಕೇಳ್ತಾರೆ, ಎಕ್ಸ್ಪ್ಲೈನ್ ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಇನ್ ಆರ್. ಸೊ ನಿಮ್ದು ಫಸ್ಟ್ ಪ್ರೋಗ್ರಾಮ್ ಅದೇ ಇದೆ, ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಇದೆ, ಹೌದು ತಾನೆ. ಸೊ ಅದನ್ನ ಏನ್ ಮಾಡ್ಬೇಕು, ನೀವು ನೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ನೆಕ್ಸ್ಟ್ ಒನ್ ಎಕ್ಸ್ಪ್ಲೇನ್ ಡಿಫರೆಂಟ್ ಮ್ಯಾಟ್ರಿಕ್ಸ್ ಆಪರೇಷನ್ಸ್. ಯಾವ್ಯಾವ ಆಪರೇಷನ್ಸ್ ಅದಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಡಿಫರೆಂಟ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಇನ್ ಆರ್.
ಸೊ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಇಂಪಾರ್ಟೆಂಟು, ಮ್ಯಾಟ್ರಿಕ್ ಆಪರೇಷನ್ಸ್ ಇಂಪಾರ್ಟೆಂಟು, ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. 5 ಮಾರ್ಕ್ಸಿಗೂ ಕೇಳ್ಬೋದು ಅಥವಾ ಇದನ್ನ ತಗೊಂಡ್ಬಂದು 10 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ಯಾಕಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಏನದಾವು ಜಾಸ್ತಿ ಇದಾವು. ಸೊ ಹಾಗಾಗಿ ಇನ್ ಕೇಸ್ ಅವರು 10 ಮಾರ್ಕ್ಸಿಗೂ ಕೂಡ ಕೇಳುವಂತ ಚಾನ್ಸಸ್ ತುಂಬಾನೇ ಇದೆ. ಎಕ್ಸ್ಪ್ಲೇನ್ ಫ್ಯೂಚರ್ಸ್ ಆಫ್ ಆರ್ ಪ್ರೋಗ್ರಾಮಿಂಗ್. ಆರ್ ಪ್ರೋಗ್ರಾಮಿಂಗ್ ಫ್ಯೂಚರ್ಸ್ ಏನೇನದಾವು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಡೀಟೇಲ್ ಆಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೇನ್ ಡಿಫ್ರೆಂಟ್ ಆಪರೇಟರ್ಸ್ ಇನ್ ಆರ್. ಸೊ ಆಪರೇಟರ್ಸ್ ಇರ್ತಾವು. ಸೊ ಯಾವ್ಯಾವ ಆಪರೇಟರ್ಸ್ ಅದಾವು ಅನ್ನೋದನ್ನ ನೀವೇನ್ ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಪೊಸಿಷನ್ ಡಿಸ್ಟ್ರಿಬ್ಯೂಷನ್. ಎಕ್ಸ್ಪ್ಲೇನ್ ದ ಕಂಪೋನೆಂಟ್ಸ್ ಆಫ್ ಹೈಪೋಥೆಸಿಸ್ ಟೆಸ್ಟ್. ಎಕ್ಸ್ಪ್ಲೇನ್ ಮಲ್ಟಿ ಲೀನಿಯರ್ ರಿಗ್ರೆಷನ್. ಸೊ ನೋಡಿದ್ರಿ, ನಾ ಇಲ್ಲಿ ಏನ್ ಕೇಳಿದ್ದೆ, ಡಿಫ್ರೆನ್ಸ್ ಅನ್ನ ಕೇಳ್ತಾರ ಅಂತ ಹೇಳಿದೆ. 2 ಮಾರ್ಕ್ಸಿಗೆ ಏನ್ ಮಾಡಿದ್ರು, ಡಿಫ್ರೆನ್ಸ್ ಅನ್ನ ಕೇಳಿದ್ರು. ನೆಕ್ಸ್ಟ್ ಇಯರ್ ಕ್ವಶನ್ ಪೇಪರ್ ದಲ್ಲಿ ಏನ್ ಮಾಡ್ಯಾರ ಅವರು, 5 ಮಾರ್ಕ್ಸಿಗೆ ಎಕ್ಸ್ಪ್ಲೇನ್ ಮಲ್ಟಿ ಲೀನಿಯರ್ ರಿಗ್ರೆಷನ್ ಕೇಳ್ಯಾರ. ಸೊ ಇವಾಗ ನಿಮಗೆ ಏನ್ ಕೇಳ್ಬೋದು ಅವರು, ಎಕ್ಸ್ಪ್ಲೇನ್ ಸಿಂಪಲ್ ಲೀನಿಯರ್ ರಿಗ್ರೆಷನ್ ಅಂತ ಕೂಡ ಕೇಳಬಹುದು, ಚಾನ್ಸಸ್ ಇದೆ. ಎಕ್ಸ್ಪ್ಲೇನ್ ಪ್ರೊಬಾಬಿಲಿಟಿ ಡೆನ್ಸಿಟಿ ಫಂಕ್ಷನ್ ಆಫ್ ಯೂನಿಫಾರ್ಮ್ ಅಂಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಎಕ್ಸ್ಪ್ಲೇನ್ ಮಲ್ಟಿ ಲೆವೆಲ್ ವೇರಿಯಬಲ್ಸ್ ವಿತ್ ಲೀನಿಯರ್ ರಿಗ್ರೆಷನ್. ಸೊ ನಾ ಏನ್ ಹೇಳಿದ್ದೆ ಇಲ್ಲಿ, ಲೀನಿಯರ್ ರಿಗ್ರೆಷನ್, ಸಿಂಪಲ್ ಲೀನಿಯರ್ ರಿಗ್ರೆಷನ್ ಕಾನ್ಸೆಪ್ಟ್ ಏನೈತಲ್ಲ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಲೀನಿಯರ್ ರಿಗ್ರೆಷನ್ ಅಂಡ್ ಮಲ್ಟಿ ಲೀನಿಯರ್ ರಿಗ್ರೆಷನ್. ಸೊ ನೋಡಿ ಇಲ್ಲಿ ಡಿಫ್ರೆನ್ಸ್ ಅನ್ನ ಕೇಳ್ಯಾರ 5 ಮಾರ್ಕ್ಸಿಗೆ. ಸೊ ಇದನ್ನ ಅವ್ರು ಏನ್ ಮಾಡ್ಬೋದು, ಎಕ್ಸ್ಪ್ಲನೇಷನ್ ಕೂಡ ಕೇಳ್ಬೋದು, ಚಾನ್ಸಸ್ ಇದೆ. ಸೊ ಹಾಗಾಗಿ ಏನ್ ಮಾಡಿ, ಈ ಕ್ವಶನ್ ಅನ್ನ ಆನ್ಸರ್ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಇಷ್ಟು ಬಂದ್ಬಿಟ್ಟು 5 ಮಾರ್ಕ್ಸ್ ಕ್ವಶನ್. ಸೊ ನೆಕ್ಸ್ಟ್ ವಿ ಸಿ ದಟ್ 10 ಮಾರ್ಕ್ಸ್ ಕ್ವಶನ್. In 10 marks question, in first one is write a R program that include linear algebra operations on vectors and matrix. Define data visualization. So data visualization concept ಏನು ಇಂಪಾರ್ಟೆಂಟ್. ಸೊ ಇಲ್ಲಿಯೂ ಕೇಳ್ಬೋದು 2 ಮಾರ್ಕ್ಸ್ಗೆ, 10 ಮಾರ್ಕ್ಸಿಗೆ ಕೇಳ್ಯಾರ, ನೆಕ್ಸ್ಟ್ 5 ಮಾರ್ಕ್ಸ್ ಕೇಳೋದಿಲ್ಲ ಅಂತ ಬಿಡಕ್ ಹೋಗ್ಬಿಡಿ. ಸೊ 10 ಮಾರ್ಕ್ಸಿಗೆ ಕೇಳೋದು ಏನ್ ಮಾಡ್ತಾರು, 5 ಮಾರ್ಕ್ಸಿಗೂ ಕೇಳ್ತಾರ, 2 ಮಾರ್ಕ್ಸಿಗೂ ಕೇಳ್ತಾರ ಶಾರ್ಟ್ ಆಗಿ. ಅದೇ 5 ಮಾರ್ಕ್ಸಿಗೆ ಕೇಳಿದ್ ಏನ್ ಮಾಡ್ತಾರೋ ಆಟೋಮೆಟಿಕ್ ಆಗಿ 10 ಮಾರ್ಕ್ಸಿಗೆ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಎಕ್ಸ್ಪ್ಲೇನ್ ಬೇಸಿಕ್ ಡೇಟಾ ವಿಜುವಲೈಸೇಷನ್ ಫಂಕ್ಷನ್ಸ್ ಇನ್ ಆರ್. ರೈಟ್ ಅ ನೋಟ್ ಆನ್ ಅನೋವಾ ಅಂಡ್ ಜಡ್ ಟೆಸ್ಟ್. ಸೊ ಇಲ್ಲಿ ಏನ್ ಮಾಡ್ಯಾರ ಅವರು, ಡೈರೆಕ್ಟ್ 10 ಮಾರ್ಕ್ಸಿಗೆ ಕೇಳ್ಯಾರ, ಬಟ್ ಯಾವ ರೀತಿ ಸ್ಪ್ಲಿಟ್ ಮಾಡ್ಯಾರ, 5 ಆಗಿ ಸ್ಪ್ಲಿಟ್ ಮಾಡ್ಯಾರ. ಅದನ್ನ ತಗೊಂಡ್ಬಂದು ಇಲ್ಲಿ ಹಾಕ್ಬೋದು ಅವರು. ಎಕ್ಸ್ಪ್ಲೇನ್ ಅನೋವಾ ಕಾನ್ಸೆಪ್ಟ್, ಎಕ್ಸ್ಪ್ಲೇನ್ ಅಥವಾ ರೈಟ್ ಅ ಶಾರ್ಟ್ ನೋಟ್ ಆನ್ ಜಡ್ ಟೆಸ್ಟ್, ಇಲ್ಲಿ ಕೂಡ ಕೇಳ್ಬೋದು. ರೈಟ್, ಈ ರೀತಿ ಇರುತ್ತೆ. Write a program to create any application of linear regression in multivariate context for predicate purpose. Write a R program for demonstrate different types of data structure in R. So ನಾ ಹೇಳಿದೆ ತಾನೆ, ಇಲ್ಲಿ 5 ಮಾರ್ಕ್ಸಿಗೆ ಕೇಳ್ಯಾರ, ನೆಕ್ಸ್ಟ್ ಏನ್ ಮಾಡ್ಯಾರ ಅವ್ರು ತಗೊಂಬಂದು 10 ಮಾರ್ಕ್ಸಿಗೆ ಕೇಳ್ಯಾರ. ಸೊ ಈ ರೀತಿ ಚಾನ್ಸಸ್ ತುಂಬಾನೇ ಇರುತ್ತೆ. Explain basic data visualization technique in R using relevant example. ಸೊ ಡೇಟಾ ವಿಜುವಲೈಸೇಷನ್ ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. ಸೊ ನಾ ಯಾವ್ಯಾವ ಕಾನ್ಸೆಪ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಆ ಕಾನ್ಸೆಪ್ಟ್ ಬಗ್ಗೆ ನೀವೇನ್ ಮಾಡ್ಕೊಳ್ಳಿ, ಒಂದು ಶಾರ್ಟ್ ನೋಟ್ ಅನ್ನ ಬರ್ಕೊಳ್ಳಿ. ಸೊ ಯಾವುದೇ ಕ್ವಶನ್ ನ ಕೇಳಿದ್ರು ಅದ್ರ ರಿಲೇಟೆಡ್ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಅದೇನ್ ಮಾಡ್ಬೋದು, ನೀವು ಬರ್ಬೋದು, ಮಾರ್ಕ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಡಿಫೈನ್ ಟೆಸ್ಟಿಂಗ್ ಪ್ರೊಪೊಸಿಷನ್. Explain 1 and 2 sample test function with the example in R programming. Explain forward and backward selection algorithm for linear model selections. So ಇಷ್ಟು 2 ಮಾರ್ಕ್ಸ್, 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್. ಸೊ ಇವು 2 ಇಯರ್ ಕ್ವಶನ್ ಪೇಪರ್ ನ ರೆಫರ್ ಮಾಡೀನಿ. 2024 ಮತ್ತು 2025 ಇಯರ್ ಕ್ವಶನ್ ಪೇಪರ್ ನ ರೆಫರ್ ಮಾಡಿ ಮತ್ತು ಸಿಲೆಬಸ್ ಕಾಪಿನೂ ಕೂಡ ರೆಫರ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಟ್ಟಿನಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ವಿಡಿಯೋ ಏನಾದರೂ ನಿಮ್ಗೆ ಹೆಲ್ಪ್ಫುಲ್ ಅನಿಸ್ತು ಅಂದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.